ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಈ ಚಾನೆಲ್ನಿಂದ ನೀವು ಹೆಚ್ಚು ತಿಳಿವಳಿಕೆ ಪಡೆದು ಜೀವನವನ್ನು ಸುಲಭವಾಗಿ ಜಗಿಸಲು ಶಕ್ತರಾದರೆ ನನಗೆ ಸಂತೋಷವಾಗಿದೆ. ಇಂದು ನಾವು ನಿಮ್ಮ ಜೀವಮಾನದಲ್ಲಿ ಸಂತೋಷವನ್ನು ಮತ್ತು ಸಮಾಧಾನವನ್ನು ತಲುಪಲು ಸಹಾಯಕವಾಗಲಿರುವ 10 ಮುಖ್ಯ ನಿಯಮಗಳನ್ನು ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಇಷ್ಟಪಡುವ ಬದಲಾವಣೆಗಳನ್ನು ಹುಡುಕುವುದರಲ್ಲಿ ಪರಿಣತಿ ಹೊಂದಿದ್ದಾರೆ. ಆದರೆ ನೀವು ಅತಿಯಾಗಿ ವಿಚಾರಗಳನ್ನು ನಂಬಿ ಹೊರಗೊಮ್ಮಲು ಮಾಡದಂತೆ ಗಮನವಿಡಬೇಕು. ಸಂತೋಷವನ್ನು ಪಡೆಯಲು ನೀವು ಕೆಲವು ಮುಖ್ಯವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಹಾಗಾದರೆ ಈಗ ನಾವು ಎಲ್ಲಾ ನಿಯಮಗಳನ್ನು ನೋಡೋಣ. 1. ಆತ್ಮವಿಶ್ವಾಸದೊಂದಿಗೆ ಜೀವನ ನಡೆಸಿ. ಆತ್ಮವಿಶ್ವಾಸವು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಪ್ರಮುಖ ಅಂಶವಾಗಿದೆ. ವೃಶ್ಚಿಕ ರಾಶಿಯವರು ಹಲವು ವೇಳೆ ತನ್ನ ಆವೇಶವನ್ನು ಅಥವಾ ಭಾವನೆಗಳನ್ನು ಒಪ್ಪಿಗೆಯಾಗದ ರೀತಿಯಲ್ಲಿ ಹೊರಹಾಕುತ್ತಾರೆ. ಇದರಿಂದಾಗಿ ಇತರರೊಂದಿಗೆ ಸಂಬಂಧಗಳು ಅಸ್ವಸ್ಥವಾಗಬಹುದು. ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ನಯವಾಗಿ ಅಭಿವ್ಯಕ್ತ ಮಾಡುವುದರಿಂದ ಸಕಾರಾತ್ಮಕ ಪರಿಣಾಮಗಳನ್ನು ಪಡೆಯಬಹುದು. ಆದರೆ ತೀವ್ರ ಆಕ್ರೋಶ ಮತ್ತು ವಿಷಾದದಿಂದ ನೀವು ದೂರವಿರಬೇಕು. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡಲು ಧ್ಯಾನವನ್ನು, ಯೋಗವನ್ನು ಮತ್ತು ಉಲ್ಲಾಸವನ್ನು ಪಾಲಿಸಿ. 2. ಆರೋಗ್ಯದ ಕಡೆ ಗಮನವಿರಲಿ. ನಮ್ಮ ದೇಹವೇ ನಮ್ಮ ಆಧ್ಯಾತ್ಮಿಕ, ಭೌತಿಕ ಮತ್ತು ಮಾನಸಿಕ ಆರೋಗ್ಯದ ಮೂಲಾಧಾರವಾಗಿದೆ. ವೃಶ್ಚಿಕ ರಾಶಿಯವರು ತಮ್ಮ ದೇಹವನ್ನು ಅನೇಕ ಬಾರಿ ಹಾಳು ಮಾಡಿಕೊಳ್ಳುವ ಮೂಲಕ ದೈಹಿಕ ಆರೋಗ್ಯವನ್ನು ಸ್ತಬ್ಧಗೊಳಿಸಬಹುದು. ನಿಮ್ಮ ಆಹಾರ ಪಠಡಿಯನ್ನು ಸಮತೋಲಿತವಾಗಿಟ್ಟುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬೇಕು. ನೀವು ಸಾಮಾನ್ಯವಾಗಿ ಸುಸ್ತಾಗಿ ಅಥವಾ ಮಿತವ್ಯಯವಾಗಿ ಕೆಲಸ ಮಾಡುವವರಾಗಿದ್ದರೆ, ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯವಾಗಿದೆ. 3. ಹಲವು ವಿಷಯಗಳನ್ನು ಒಂದೇ ಸಮಯದಲ್ಲಿ ನಿಭಾಯಿಸಬೇಡಿ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಕೈಗೊಳ್ಳುವ ಕಾರ್ಯಗಳನ್ನು ತುಂಬಾ ಗಮನವಿಟ್ಟು ಮಾಡುತ್ತಾರೆ. ಆದರೆ ಈ ಸಮಯದಲ್ಲಿ ಇತರ ಕೆಲಸಗಳನ್ನು ಗಮನವಿಟ್ಟು ಮಾಡಲಾಗುತ್ತಿಲ್ಲ. ನಿಮ್ಮ ಸಮಯವನ್ನು ಮತ್ತು ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿ. ಪ್ರತಿ ಕಾರ್ಯವನ್ನು ಮುಗಿಸಿಕೊಂಡು ನಂತರ ಮತ್ತೊಂದು ಕಾರ್ಯವನ್ನು ಆರಂಭಿಸಬೇಕು. 4. ಸಂಬಂಧಗಳನ್ನು ಉತ್ತಮವಾಗಿ ನಿರ್ವಹಿಸಿ. ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬೇಕಾಗುತ್ತದೆ. ಜೀವನದಲ್ಲಿ ಪ್ರೀತಿಯು ಹಾಗೂ ಸಂಬಂಧಗಳು ನಿಜವಾಗಿಯೂ ಸಂತೋಷವನ್ನುಂಟುಮಾಡುತ್ತವೆ. ಆದಾಗ್ಯೂ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಚೆನ್ನಾಗಿ ವ್ಯಕ್ತಪಡಿಸದಿದ್ದರೆ, ಕೆಲವೊಮ್ಮೆ ಅವರ ಸಂಬಂಧಗಳಲ್ಲಿ ಏನೂ ಅಪಾಯವೂ ಆಗಬಹುದು. ನೀವು ಯಾವುದೇ ಪ್ರಗತಿಗೆ ಹೋಗುವ ಮೊದಲು ನಿಮ್ಮ ಸಂಬಂಧಗಳನ್ನು ಮೊದಲನೆಯದಾಗಿ ಸರಿಯಾಗಿಯೇ ನಿರ್ವಹಿಸುವುದು ಅಗತ್ಯ. ನಿಮ್ಮ ಸಂಗಾತಿ, ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಕ್ರಿಯಾತ್ಮಕ ಚರ್ಚೆಯನ್ನು ನಡೆಸಿ. 5. ಭಯದಿಂದ ದೂರವಿರಲು ಪ್ರಯತ್ನಿಸಿ. ನೀವು ಭಯಪಡುವುದನ್ನು ಅಥವಾ ನೀವು ತಪ್ಪು ಮಾಡಿದರೆ ಭಯವು ನಿಮ್ಮ ಜೀವನವನ್ನು ನಿಯಂತ್ರಿಸಬಹುದು. ಆದರೆ ನೀವು ಯಾವಾಗಲೂ ಭಯದಿಂದ ದೂರವಿರಲು ಪ್ರಯತ್ನಿಸಬೇಕು. ಭಯವು ನೀವು ಮಾಡಬಯಸುವ ಕೆಲಸಗಳನ್ನು ನಿರ್ವಹಿಸಲು ಹಾರ್ದಿಕವಾದ ಭಾಗವಾಗಿದೆ. ನೀವು ಸುಧಾರಣೆಗೆ ಮುನ್ನುಗ್ಗಿದಂತೆ ನಂಬಿಕೆಯನ್ನು ಮತ್ತು ಧೈರ್ಯವನ್ನು ಅಗತ್ಯವಿರುತ್ತದೆ. ಭಯವನ್ನು ಸರಿಯಾಗಿ ನಿರ್ವಹಿಸಲು ನೀವು ಧ್ಯಾನವನ್ನು ಇತ್ಯಾದಿ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಸೇರಿಸಬಹುದು. 6. ಆರೋಗ್ಯಕರ ಆಹಾರ ಮತ್ತು ಹವ್ಯಾಸಗಳನ್ನು ಅನುಸರಿಸು. ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಆಹಾರ ಆಯ್ಕೆ ಮಾಡಿದರೆ, ನಿಮ್ಮ ದೇಹ ಮತ್ತು ಮನಸ್ಸು ಉತ್ತಮವಾಗಿರುತ್ತದೆ. ಆಹಾರವು ದೇಹಕ್ಕೆ ಹಾಗೂ ಚಿತ್ತಕ್ಕೆ ಶಕ್ತಿಯನ್ನು ನೀಡುತ್ತದೆ. ಹಲವಾರು ಆರೋಗ್ಯಕರ ಹವ್ಯಾಸಗಳು ಇದ್ದು, ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನವೂ ವ್ಯಾಯಾಮವನ್ನು ಮಾಡುವುದರಿಂದ ನೀವು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇರಿಸಬಹುದು. 7. ನಮ್ರತೆಯಿಂದ ಪ್ರತಿಕ್ರಿಯಿಸು. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ, ನೀವು ಕೆಲವೊಮ್ಮೆ ಬಲವಾದ ಪ್ರತಿಕ್ರಿಯೆಗಳನ್ನು ಕೊಡಬಹುದು. ಆದರೆ ಪ್ರತಿಕ್ರಿಯೆಯನ್ನು ನಿಮ್ಮ ಇಷ್ಟವನ್ನು ಸುಧಾರಿಸುವ ಅಥವಾ ಶಾಂತಿ ಕೊಡುವುದಾಗಿ ಮಾಡಬಹುದು. ಸಮಾಜದಲ್ಲಿನ ಎಲ್ಲ ಜನರೊಂದಿಗೆ ನಮ್ರವಾದ ಅನೇಕ ಪ್ರಕಾರಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ. 8. ಸಮಯ ನಿರ್ವಹಣೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ. ಸಮಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ನಾವು ಬೇಗನೆ ವ್ಯಸ್ತರಾಗುತ್ತೇವೆ. ಆದರೆ ನೀವು ನಿಮ್ಮ ಸಮಯವನ್ನು ಯೋಜನೆ ಮತ್ತು ಲೋಚನೆಯನ್ನು ಅನುಸರಿಸುವ ಮೂಲಕ ಪರಿಣಾಮಕಾರಿ ರೀತಿಯಲ್ಲಿ ಬಳಸಬಹುದು. 9. ಮೂಡ್ ಸ್ವಿಚಿಂಗ್ನ್ನು ಪ್ರೋತ್ಸಾಹಿಸಿ. ನೀವು ಒತ್ತಡದಲ್ಲಿರುವಾಗ ನಿಮ್ಮ ಚಿತ್ತವನ್ನು ಮತ್ತೊಂದು ಉತ್ತಮ ಚಟುವಟಿಕೆಗೆ ಮರುಗೊಮ್ಮಲು ಮಾಡುವುದರಿಂದ ಒತ್ತಡ ಕಡಿಮೆಯಾಗಬಹುದು. 10. ನಮೂನೆಗಾಗಿ ಧಾರ್ಮಿಕ ಕಾರ್ಯಗಳನ್ನು ನಿಷ್ಠೆಯಿಂದ ನೆರವೇರಿಸಿ. ವೃಶ್ಚಿಕ ರಾಶಿಯವರು ತಮ್ಮ ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸುವುದರಿಂದ ಧೈರ್ಯ, ಆತ್ಮಸ್ಥೈರ್ಯ ಮತ್ತು ಖುಷಿಯ ಜೊತೆಗೆ ಸಂತೋಷವನ್ನು ಅನುಭವಿಸುತ್ತಾರೆ. ಸಮಾಪ್ತಿಯು ಆಗ ಈ 10 ನಿಯಮಗಳನ್ನು ಪಾಲಿಸುವ ಮೂಲಕ ನಿಮ್ಮ ಜೀವನವನ್ನು ಮತ್ತಷ್ಟು ಉತ್ತಮವಾಗಿ ರೂಪಿಸಬಹುದು. ಪ್ರೀತಿಯ, ಧೈರ್ಯದ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಜೀವನವನ್ನು ಸಾಗಿಸಲು ಈ ನಿಯಮಗಳನ್ನು ಪಾಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ.
ಇಂತಹ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ.